ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಒಮ್ಮೆ ಒಬ್ಬ ವಿಜ್ಞಾನಿ ಒಂದು ಮಿಡತೆಯನ್ನು ತನ್ನ ಪ್ರಯೋಗಶಾಲೆಗೆ ತರುತ್ತಾನೆ. ಹಾಗೆ ಹೇಗಾದರೂ ಮಾಡಿ ಅವನು ಹೇಳಿದಂತೆ ಜಿಗಿಯಬೇಕು ಎಂದು ಅದಕ್ಕೆ ತರಬೇತಿ ಕೊಡಲು ಪ್ರಾರಂಭ ಮಾಡುತ್ತಾನೆ. ಒಂದೆರಡು ದಿನಗಳಲ್ಲಿ ಆ ಮಿಡತೆ ವಿಜ್ಞಾನಿ ಹೇಳಿದ ಹಾಗೆ ಕೇಳಲು ಶುರು ಮಾಡುತ್ತೆ. ವಿಜ್ಞಾನಿ ಜಿಗಿ ಎಂದರೆ ಅದು ಮೇಲೆ ಜಿಗಿಯುತ್ತಿತ್ತು. ಅವನು ಎಷ್ಟೇ ಆದರೂ ಒಬ್ಬ ವಿಜ್ಞಾನಿ. ಪ್ರಯೋಗ ಮಾಡುವುದು ಅವನ ಕೆಲಸ. ಮಿಡತೆಯ ಜಿಗುವಿಕೆಯ ಮೇಲೆ ಪ್ರಯೋಗ ಮಾಡುತ್ತಾನೆ. ಮೊದಲು ಮಿಡತೆಯ ಒಂದು ಕಾಲು ಮುರಿದ, ಜಿಗಿಯುವಂತೆ ಹೇಳಿದ. ಮಿಡತೆ ಅವರು ಹೇಳಿದಂತೆ ಜಿಗಿಯಿತು, ಆದರೆ ಎತ್ತರ ಕಡಿಮೆಯಾಯಿತು. ಈಗ ವಿಜ್ಞಾನಿ ಎರಡನೇ ಕಾಲು ಮುರಿದ. ಜಿಗಿಯುವಂತೆ ಹೇಳಿದ ಮಿಡತೆಯ ಎತ್ತರ ಮತ್ತಷ್ಟು ಕಡಿಮೆಯಾಯಿತು. ನಂತರ ಮೂರನೇ ಕಾಲನ್ನು ಮುರಿದ. ಮಿಡತೆಯ ಎತ್ತರ ಇನ್ನಷ್ಟು ಕಡಿಮೆಯಾಯಿತು. ಹೀಗೆ ಒಂದೊಂದಾಗಿ ಮಿಡತೆಯ ಎಲ್ಲಾ ಕಾಲುಗಳನ್ನು ಮುರಿದ. ಈಗ ಕೊನೆಯ ಕಾಲು ಮುರಿದು ಮಿಡತೆಗೆ ಜಿಗಿಯುವಂತೆ ಹೇಳಿದ. ಮಿಡತೆ ಇದ್ದ ಸ್ಥಳದಿಂದ ಕದಲಲಿಲ್ಲ. ಈಗ ವಿಜ್ಞಾನಿ ತನ್ನ ಪ್ರಯೋಗದ ಫಲಿತಾಂಶನ ಅವನ ಪುಸ್ತಕದಲ್ಲಿ ಬರಿತಾನೆ. ಅವನು ಏನು ಬರೆದ ಗೊತ್ತಾ? ಮಿಡತೆಯ ಒಂದು ಕಾಲು ಮುರಿದಾಗ ಅದು ಸ್ವಲ್ಪ ಕಿವಿಡಾಯಿತು. ಮಿಡತೆಯ ಎರಡನೇ ಕಾಲು ಮುರಿದಾಗ ಅದು ಮತ್ತಷ್ಟು ಕಿವುಡಾಯಿತು. ಹೀಗೆ ಮಿಡತೆಯ ಕಾಲುಗಳನ್ನು ಮುರಿಯುತ್ತಾ ಹೋದಂತೆ ಅದು ಮತ್ತಷ್ಟು ಮಗದಷ್ಟು ಕಿವುಡಾಗುತ್ತಾ ಹೋಯಿತು. ಎಲ್ಲ ಕಾಲುಗಳು ಮುರಿದ ಮೇಲೆ ಅದು ಸಂಪೂರ್ಣವಾಗಿ ಕಿವುಡಾಯಿತು. ನಾನು ಎಷ್ಟು ಚೀರಿದರೂ ಅದಕ್ಕೆ ಕೇಳಲಿಲ್ಲ. ಅದು ತಾನಿದ್ದ ಸ್ಥಳದಿಂದ ಸ್ವಲ್ಪವೂ ಕದಲಲಿಲ್ಲ. ಈಗ ಈ ಕತೆ ಕೇಳಿದ್ರಿ. ಈಗ ಆ ವಿಜ್ಞಾನಿ ಎಷ್ಟು ಮೂರ್ಖ ಅನಿಸ್ತಾ ಇದ್ಯಾ? ಅನ್ಸುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಕೇಳದೆ ಅಥವಾ ತಿಳಿದುಕೊಳ್ಳದೆ ಬೇರೆಯವರ ಬಗ್ಗೆ ತಪ್ಪು ತಿಳಿಯೋದು ಮನುಷ್ಯನ ಸ್ವಭಾವ. ಇರ್ಲಿ, ಈಗ ಕತೆಗೆ ಬರ್ತೀನಿ. ಆ ಮಿಡತೆ ಜಿಗಿಯುವ ಎತ್ತರ ಕಡಿಮೆಯಾಗಿದ್ದು ಅಥವಾ ಅದು ಕೊನೆಗೆ ಕದಲುವಿಕೆಗೆ ಕಾರಣ ಅದರ ಕಾಲು ಮುರಿದಿದ್ದೇ ಹೊರತು ಅದು ಕಿವುಡಾಗಿಲ್ಲ. ಕಾಲು ಮುರಿದರೆ ಕಿವುಡು ಹೇಗೆ ಆಗ್ತಾರೆ? ಇದು ಸರಳ ಮಾತಲ್ವಾ? ಆದರೆ ಬಂಧುಗಳೇ, ನಾವೆಲ್ಲ ಎಷ್ಟು ಬಾರಿ ಹೀಗೆ ಮೂರ್ಖರಾಗ್ತೀವಿ, ಹೀಗೆ ತಪ್ಪು ಮಾಡ್ತೀವಿ. ಜೀವನದಲ್ಲಿ ಎಷ್ಟೋ ಬಾರಿ 2-3 ಘಟನೆಗಳು ಒಟ್ಟಾಗಿ ಆಗುತ್ತೆ. ಅವುಗಳಲ್ಲಿ ಒಂದಕ್ಕೊಂದು ಸಂಬಂಧ ಇರೋಲ್ಲ. ಆದ್ರೆ ನಮ್ಗನ್ಸುತ್ತೆ ಏನೋ ಸಂಬಂಧ ಇದೆ ಅಂತ, ತುಂಬಾ ಆಳವಾದ ನಂಟಿದೆ ಅಂತ. ನಾವು ನೋಡೋದೇ ಬೇರೆ, ಅಲ್ಲಿ ಇರೋದೇ ಬೇರೆ, ನಾವು ಅರ್ಥ ಮಾಡ್ಕೊಳ್ಳೋದೇ ಬೇರೆ, ಆದ್ರೆ ವಾಸ್ತವನೇ ಬೇರೆ. ಮುಂದೆ ಪಶ್ಚಾತ್ತಾಪ ಪಡಬಾರ್ದು, ಕೊರಗಬಾರ್ದು ಅಂತ ನಿಮ್ಗೆ ಇಷ್ಟ ಇದ್ರೆ ದುಡುಕ್ಬೇಡಿ. ದುಡುಕಿ ಎಲ್ಲ ಹಾಳು ಮಾಡ್ಕೋಬೇಡಿ. ಬದುಕು ಸ್ವಾಮಿ, ಇದು ಎಲ್ಲ ಇದ್ದಿದ್ದೆ. ನಾವೇ ಅನುಸರಿಸ್ಕೊಂಡು ನಿಧಾನವಾಗಿ ಹೋಗೋಣ.